ಫ್ರೆಂಡ್ಸ್, ಇವಾಗ ಏನು ನಾವು ಕಾಯಿ ರುಬ್ಕೊಂಡಿದ್ವಲ್ಲ, ಏನು ಉಳ್ಳಗಡ್ಲೆ ಮತ್ತು ಕಾಯಿ ಇದ್ರದ್ದು, ಈಗ ಅದನ್ನು ಹಾಕ್ತಾ ಇದ್ದೀವಿ. ಹಾಕಿ ಇವಾಗ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳೋಣ. ನಮಗೆ ಕ್ವಾಂಟಿಟಿ ಎಷ್ಟು ಬೇಕಿರುತ್ತೆ ಸಾಂಬಾರು ಇದರಲ್ಲಿ, ಥಿಕ್ನೆಸ್ ಯಾವ ರೀತಿ ಬೇಕಾಗಿರುತ್ತೆ ಆ ರೀತಿಯಲ್ಲಿ ನಾವು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ಇದು ನಾಟಿ ಕೋಳಿ ಸಾಂಬಾರಿಗೆ ನಾವು ಸಾಂಬಾರು ಮಾಡೋದ್ರಿಂದ ಸ್ವಲ್ಪ ತೆಳು ಮಾಡ್ಕೊಳ್ತಾ ಇದ್ವಿ. ಅದು ಕೂಡ ಜಾಸ್ತಿಯಾಗಿ ಮಾಡ್ತಾ ಇದ್ವಿ ಕಾಯೆಲ್ಲ ಹಾಕಿರೋದ್ರಿಂದ. ಅದಲ್ಲದೆ ಇದನ್ನು ನಾವು ಓಪನಲ್ಲೇ ಮಾಡ್ತಾ ಇರೋದು, ಯಾಕೆಂದರೆ ಕೋಳಿ ಕೂಡ ಎಳೆ ಕೋಳಿ ಆಗಿರೋದ್ರಿಂದ ಇದನ್ನು ಏನು ಕುಕ್ಕರಲ್ಲಿ ವಿಜಲ್ ಹಾಕ್ಸೋದು ಬೇಡ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೇವೆ, ಇವಾಗ ನೀರು ಎಲ್ಲ ಹಾಕಿರೋದ್ರಿಂದ ಇವಾಗ ಚೆನ್ನಾಗಿ ಕುದಿಬೇಕು. ಸೊ ಕುದ್ದಾದ ನಂತರ ಸಾಂಬಾರು ಕೂಡ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ. ಅದರ ಜೊತೆಗೆ ಬಿಸಿ ಬಿಸಿಯಾದ ಇಡ್ಲಿ, ನಾಟಿ ಕೋಳಿ ಸಾರು ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ವೀಡಿಯೋಸ್ಗಳು ನೋಡೋ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.